ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೇರಾಗುಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅದ್ಧೂರಿಯಾಗಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಶ್ರೀಯುತ ಜಮೀರ್ ಪಾಷಾ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಹಾಗೂ ಎಲ್ಲ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಂಪೇಗೌಡರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಜಮೀರ್ ಪಾಷಾ ಸರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕೆಂಪೇಗೌಡರವರ 517ನೇ ಜಯಂತಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಗೆ ನಿಮಗೂ ಸ್ವಾಗತವನ್ನು ಬಯಸ್ತಾ ಶಿಸ್ತಿನಿಂದ ಈ ದಿನ ಈ ಮಹಾನ್ ನಾಯಕರ ಕುರಿತು ಶಿಕ್ಷಕರು ಹೇಳುವಂಥ ಕೆಲವು ಹಿತನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನಿಮಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಶಿಕ್ಷಕರಾದ ಅಶೋಕ್ ಸರ್ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಈ ದಿನ ನಾಡಪ್ರಭು ಕೆಂಪೇಗೌಡ ಅಂದರೆ ನಮ್ಮ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ನಿರ್ಮಾತೃ ಯಲಹಂಕದ ನಾಡಪ್ರಭುವಾಗಿ ಆಗಲೇ ವಿಜಯನಗರ ಸಾಮ್ರಾಜ್ಯದ ಅರಸರು ಅವರ ಸಾಮಂತ ರಾಜನಾಗಿ ಬಹಳ ಉತ್ತಮ ಕಾರ್ಯಗಳನ್ನು ಮಾಡಿ ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿ ಅವರ ಅಡಿಪಾಯದ ಮೇಲೆ ಈಗಲೂ ಸಹ ನಮ್ಮ ಬೆಂಗಳೂರು ಉತ್ತಮವಾಗಿ ಬೆಳೆದು ಬಂದಿರತಕ್ಕಂಥದ್ದು. ಈಗ ಬೆಳೀತಾ ಇರ್ತಕ್ಕಂಥ ನಗರನೂ ಸಹ ಭಾರತದಲ್ಲೇ ಅತಿ ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ನಗರನೂ ಸಹ ಬೆಂಗಳೂರು. ಒಂದು 4 ಪೂರ್ವ ಬಾಗಿಲು, ಪಶ್ಚಿಮ ಬಾಗಿಲು, ಉತ್ತರ ಮತ್ತು ದಕ್ಷಿಣ ಬಾಗಿಲು ಅಂತೇಳಿ ನಿರ್ಮಾಣ ಮಾಡಿ ಯಲಹಂಕದ ಉತ್ತರ ಬಾಗಿಲು ಅಂತೇಳಿ ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅವರ ಹೆಸರನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಕರ್ನಾಟಕದ ಹೆಮ್ಮೆಯ ನಾಯಕ, ಆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜನಾಗಿ ಕಾರ್ಯನಿರ್ವಹಿಸಿ ಇವತ್ತು ನಮ್ಮೆಲ್ಲರ ಆತ್ಮಪ್ರಭುವಾಗಿ ಕೆಂಪೇಗೌಡರವರು ನಮ್ಮಲ್ಲಿ ಉಳಿದಿದ್ದಾರೆ. 517ನೇ ಜಯಂತಿ ಮಹಾನ್ ವ್ಯಕ್ತಿಗಳ, ಮಹಾನ್ ಭಾವರ ಒಂದು ಆದರ್ಶಗಳನ್ನು ರೂಢಿಸ್ಕೊಳ್ತೀರಿ ಅಂತೇಳಿ ಭಾವಿಸ್ತಾ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಎಲ್ಲ ಗಣ್ಯರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ವಂದಿಸ್ತಾ ನನ್ನ 4 ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೆಂಪೇಗೌಡರವರ ಇತಿಹಾಸ ನೋಡಿದ್ರೆ ಅವರು ಕ್ರಿಸ್ತಶಕ 1510 ಜೂನ್ 27ರಂದು ಈಗಿನ ಯಲಹಂಕ ಅಲ್ಲಿ ಜನಿಸ್ತಾರೆ. ಅವರ ತಂದೆ ಆಗಿನ ಕಾಲಕ್ಕೆ ವಿಜಯನಗರದ ಸಾಮಂತ ರಾಜರಾಗಿರ್ತಾರೆ. ತದನಂತರ ಇವರು 1525-26 ಆ ಸಮಯದಲ್ಲಿ ಅವರು ರಾಜ್ಯಭಾರವನ್ನು ವಹಿಸ್ಕೊಂಡ ನಂತರ ವಿಜಯನಗರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ವೈಭೋಗ ಇರ್ಬೋದು, ಅಲ್ಲಿನ ಒಂದು ವ್ಯವಸ್ಥೆ ಇರ್ಬೋದು, ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಅದರಿಂದ ಆಕರ್ಷಿತರಾಗ್ತಾರೆ. ಇದೇ ರೀತಿಯಂಥ ನಗರ ನಮ್ಮ ಒಂದು ಸಾಮಂತ ನಮ್ಮ ರಾಜ್ಯದಲ್ಲೂ ಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಬೆಂಗಳೂರು, ಆ ಪ್ರದೇಶ ಬಹುಶಃ ಅದು ಕಾಡು ಆ ರೀತಿ ಇರುತ್ತೆ, ಅಂದರೆ ಹೆಚ್ಚು ಜನ ವಸತಿ ಇದ್ದಂಥ ಪ್ರದೇಶ ಅಲ್ಲ, ಅದನ್ನು ಆಯ್ಕೆ ಮಾಡ್ಕೋತಾರೆ. ಸತತವಾಗಿ ಎಷ್ಟೇ ಅಡೆತಡೆ ಬಂದರೂ ಒಂದು ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಒಂದೊಂದು ಕೆಲಸ ಮಾಡೋರಿಗೆ ಒಂದೊಂದು ಪೇಟೆ ಥರ, ಈಗ ಚಿಕ್ಕಪೇಟೆ, ಬಳೆಪೇಟೆ, ಈ ರೀತಿ ಹಲವಾರು ಪೇಟೆಗಳ ಬೇರೆ ಬೇರೆ ಆಗಿನ ಕಾಲದ ವ್ಯವಸ್ಥೆ ಏನಿತ್ತು ಆ ರೀತಿ ಒಂದು ನಗರವನ್ನು ಕಟ್ತಾರೆ. ಅನೇಕ ಕೆರೆಗಳನ್ನು ಕಟ್ತಾರೆ, ತುಂಬ ಜಾಸ್ತಿ ಕೆರೆಗಳನ್ನು, ಅಂದರೆ ಅವುಗಳ ನೀರಿನ ಮೂಲಗಳು ಅವು ಸೃಜಿಸ್ಕೊಳ್ಳೋ ರೀತಿ ವ್ಯವಸ್ಥೆ ಮಾಡಿರ್ತಾರೆ. ನಮ್ಮ ಒಂದು ಕೆಲಸಕ್ಕೆ ನಾವು ಒಗ್ಗಿಕೊಂಡ್ರೆ ನಾವು ಯಾವುದರ ಬಗ್ಗೆನೂ ಯೋಚನೆ ಮಾಡಬಾರ್ದು ಅನ್ನೋದು ಬಹುಶಃ ಇವರ ಕೆಂಪೇಗೌಡರವರ
ಅವರ ಜೀವನದ ಪಾಠ ನಮಗೆ ಕಲಿಸುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಕುರಿತು HGV ಸರ್ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ ಮಾಡ್ಕೋತೇನೆ. ನಾಡಪ್ರಭು ಕೆಂಪೇಗೌಡರವರ ಜಯಂತಿಯನ್ನು ರಾಜ್ಯಾದ್ಯಂತ ಇದನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದರ ಮಕ್ಕಳೆಲ್ಲ ನೀವು ಜೋರಾಗಿ ಜಯವಾಗಲಿ ಅಂತೇಳಿ ನಾಡಪ್ರಭು ಕೆಂಪೇಗೌಡರವ್ರಿಗೆ, ನಾಡಪ್ರಭು ಕೆಂಪೇಗೌಡರವ್ರಿಗೆ. ಓಕೆ, ಹೀಗೆ ಕೆಂಪೇಗೌಡರ ಜನ್ಮ ಜಯಂತಿಯ ಶುಭಾಶಯಗಳಲ್ಲಿ ಎಲ್ಲರಿಗೂ ಹೇಳ್ತಾ, ಅವರು ನಮ್ಮ ಪರಿಸರ ಪ್ರೇಮಿಗಳಾಗಿದ್ದರು, ಆಮೇಲೆ ಅನೇಕ ಕೆರೆಗಳನ್ನು ಕಟ್ಟಿದ್ದಾರೆ ಅವರು. ಆದರೆ ಈಗ ಎಲ್ಲ ಕೆರೆಗಳೆಲ್ಲ ಅಲ್ಲೆಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಆದರೆ ಹಲವಾರು ಈ ನೀರಿನ ಸಂಗ್ರಹಣೆಗೋಸ್ಕರ ಹಲವಾರು ಕೆರೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ, ಆ ಹೆಸರು ನಾಡಪ್ರಭು ಕೆಂಪೇಗೌಡರಿಗೆ ಇದೆ. ಆ ಹೆಸರನ್ನು ಇರೋದ್ರಿಂದ ಮತ್ತು ಅವರು ಸಾಮಂತ ರಾಜರು ಆಗಿದ್ದರು ಅಂತ ಹೇಳ್ತಾರೆ. ಸೊ ಅವರು ಆ ಕಾಲದಲ್ಲಿ ಒಂದು ಬೆಂಗಳೂರನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಶ್ರಮ ಪಟ್ಟು ಇವತ್ತು ಬೆಂಗಳೂರು ಅಂತಂದರೆ ಕೆಂಪೇಗೌಡ ಅಂದರೆ ಬೆಂಗಳೂರು ಅಂತ ನಾವೆಲ್ಲರೂ ಹೇಳ್ಕೊತಾ ಇದ್ದೀವಿ. ಹಾಗಾಗಿ ಅಂಥ ವ್ಯಕ್ತಿಗಳ ಆದರ್ಶ ತತ್ವಗಳನ್ನು ನೀವೆಲ್ಲರೂ ಪಾಲನೆ ಮಾಡಬೇಕು. ಆ ರೀತಿಯಾಗಿ ನೀವು ಪರಿಸರ ಪ್ರೇಮಿಗಳಾಗಬೇಕು. ನೀರನ್ನು ಸಂರಕ್ಷಣೆ ಮಾಡೋದಕ್ಕೂ ನೀವು ಪಾತ್ರವನ್ನು ವಹಿಸ್ಕೋಬೇಕು. ಅವೆಲ್ಲ ಗುಣಗಳನ್ನು ನೀವು ಅಳವಡಿಸ್ಕೋಬೇಕು ಅಂತೇಳಿ ಹೇಳ್ತಾ, ನನಗೆ 4 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ವೇದಿಕೆಗೆ ನಮಸ್ಕರಿಸಿ ನಾನು 4 ಮಾತು ಮುಗಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ. ಬಳಸ್ಕೋಬೇಕು ಅಂತ ತಿಳಿಸ್ಕೊಟ್ಟಂಥ ನಮ್ಮ HGV ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಮತ್ತೊಬ್ಬ ನಮ್ಮ ಸಹೋದ್ಯೋಗಿಗಳಾದಂಥ ಮಂಜುನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕು. ಎಲ್ಲರಿಗೂ ಕೆಂಪೇಗೌಡರ 517ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲಿ ಕೂಡ ವಿಜೃಂಭಣೆಯಿಂದ 517ನೇ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಶಿಕ್ಷಕರು ಸಂಪೂರ್ಣ ವೃತ್ತಾಂತವನ್ನು ತಿಳಿಸಿದ್ದಾರೆ. ಕೆಂಪೇಗೌಡರು 1510ರಲ್ಲಿ ಯಲಂಕ, ಈಗಿನ ಒಂದು ಯಲಂಕದಲ್ಲಿ ಅಲ್ಲಿ ಜನಿಸ್ತಾರೆ. ತಂದೆ ಹೆಸರು ಕೆಂಪರಾಜೇಗೌಡ, ತಾಯಿ ಹೆಸರು ಕೆಂಪಮ್ಮ. ಅವರು ಈಗಾಗಲೇ ಅನಿಲ್ ಸರ್ ಹೇಳಿದ್ರು, ಅವರ ತಂದೆಯವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿರ್ತಾರೆ. ಇವರು ಕೂಡ ಅಲ್ಲಿ ಹೋದಾಗ ವಿಜಯನಗರ ಒಮ್ಮೆ ವಿಜಯನಗರದ ಒಂದು ಹಂಪೆ, ಈಗಿನ ಹಂಪೆ ನೀವೆಲ್ಲ ನೋಡಿರ್ತೀರಲ್ಲಿ ಅಲ್ವಾ, ಹಂಪೆಯಲ್ಲಿ ಯಾವ ರೀತಿಯಲ್ಲಿ ಹಿಂದೆ ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು ಅನ್ನೋದು ಈಗಲೂ ಕೂಡ ಅಲ್ಲಿ ನಾವೆಲ್ಲ ನೋಡ್ತೀವಿ. ಗುರುತು ವಜ್ರ ವೈಡೂರ್ಯಗಳನ್ನು ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಈಗ ನೀವು ಸಂತೆಯಲ್ಲಿ ಇಲ್ಲಿ ಏನು ನೋಡ್ತೀರಿ, ತರಕಾರಿಗಳು ನೋಡ್ತೀರಾ, ಆದರೆ ಆಗಿನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನ ತೂಕ ಮಾಡ್ತಾಯಿದ್ರು. ಅಂತಹ ಒಂದು ಸನ್ನಿವೇಶಗಳು ಮತ್ತು ಅಲ್ಲಿನ ಒಂದು ನಿರ್ಮಾಣ, ಕಟ್ಟಡಗಳ ನಿರ್ಮಾಣ ನಾವೆಲ್ಲ ನೋಡಿದಿರಲ್ಲ. ಹಂಪೆಗೆ ಹೋದಾಗ ಒಂದರ ಮೇಲೊಂದು ಮೇಲಂತಸ್ತು ನೋಡಿದಿರಲ್ಲ. ಅದೇ ನೋಡಿ ಯಾವ ರೀತಿ ನಿರ್ಮಾಣ ಮಾಡಿದ್ರು, ಇವರೆಲ್ಲರನ್ನ ತಿಳ್ಕೊಂಡ್ರು. ಆಗ ಅಚ್ಯುತರಾಯರು ದೊರೆಗಳಾಗಿರ್ತಾರೆ, ವಿಜಯನಗರದ ಅಚ್ಯುತರಾಯರು. ಅಂಥ ಒಂದು ಸಂದರ್ಭದಲ್ಲಿ ಇವರು ಅವರನ್ನು ಕೇಳಿ ನಂತರ 1537ರಲ್ಲಿ ಬೆಂಗಳೂರನ್ನು ನಿರ್ಮಾಣ ಮಾಡ್ತಾರೆ. ಬೆಂಗಳೂರು ನಿರ್ಮಾಣ ಮಾಡೋದು ಅಷ್ಟೊಂದು ಸುಲಭವಾಗಿರಲಿಲ್ಲ ಆಗ. ನೋಡಿ, ಈಗಿನ ಒಂದು ಅವಿನ್ಯೂ ರೋಡ್ ಇದೆ, ಆಮೇಲೆ ಬಳೆಪೇಟೆ, ಆಮೇಲೆ ದೊಡ್ಡಪೇಟೆ ಅಂತಿದೆ. ಅಲ್ಲಿ ಮಣ್ಣಿನ ಒಂದು ಕೋಟೆಗಳನ್ನು ಕಟ್ತಾರೆ. ಆಗ ಕಲ್ಲಿನ ಕಟ್ಟಡ ಕೂಡ ಕಟ್ಟಕ್ಕಾಗ್ತಾ ಇರಲಿಲ್ಲ. ಮಣ್ಣಿನ ಕಟ್ಟಡಗಳನ್ನು ಕಟ್ಟಿ ಏನು ಮಾಡ್ತಾರೆ, 65 ವ್ಯಾಪಾರಿ ಕೇಂದ್ರಗಳನ್ನು, 65 ಪೇಟೆಗಳನ್ನ ನಿರ್ಮಾಣ ಮಾಡ್ತಾರೆ. ಉದಾಹರಣೆಗೆ ಬಳೆಪೇಟೆ ಇರ್ಬೋದು, ಅಕ್ಕಿಪೇಟೆ ಇರ್ಬೋದು, ಮಂಡಿಪೇಟೆ ಇರ್ಬೋದು, ಈ ರೀತಿ 65 ಪೇಟೆಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರಿ ಕೇಂದ್ರಗಳಾಗಿ ಮಾಡ್ತಾರೆ. ನಂತರ ಸುತ್ತಲೂ 4 ಕೋಟೆಗಳನ್ನು ಕಟ್ತಾರೆ. ಇವತ್ತು ಅದನ್ನು ಕೆಂಪೇಗೌಡರ ಕೋಟೆಗಳಂತೆ ಪ್ರಸಿದ್ಧಿಯಾಗಿದೆ. ಅಂದರೆ ಅಷ್ಟೊಂದು ಭದ್ರ ಮಾಡ್ತಾರೆ ಆ ಒಂದು ನಗರಕ್ಕೆ. ನಂತರ ಇವರ ಒಂದು ಅವಧಿಯಲ್ಲಿ ಇವರು ಮರಸು ಒಕ್ಕಲಿಗ ಪಂಗಡಕ್ಕೆ ಸೇರಿದವರು. ನಮ್ಮ ಚಿಂತಾಮಣಿ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಸುತ್ತಮುತ್ತಲು ಸುಮಾರು ಜನ ಇದ್ದರು ಮರಸು ಒಕ್ಕಲಿಗರು. ಆಗಿನ ಒಂದು ಕಾಲದಲ್ಲಿ ಬಂಡಿ ದೇವರ ಜಾತ್ರೆ ಅಂತ ಮಾಡ್ತಾಯಿದ್ರು. ಬಂಡಿ ದೇವರ ಜಾತ್ರೆ ಅಂದರೆ ಏನಪ್ಪ ಅಂದರೆ, ಬಂಡಿ ದೇವರ ಜಾತ್ರೆಯಲ್ಲಿ ದೇವರಿಗೆ ಹರಕೆ ಹೊಡ್ಕೊತಾ ಇದ್ರು. ಸಂತಾನ ಒಂದು, ನನ್ನ ಮಗ ಒಳ್ಳೆ ಮಗು ಆಗಲಿ, ಬೇರೆ ಬೇರೆ ಹರಕೆಗಳನ್ನ ನೋಡ್ಕೊಂಡು ಏನು ಮಾಡ್ತಾ ಇದ್ರೆ, ಹೆಣ್ಣು ಮಹಿಳೆಯರು ಕಿರುಬೆರಳನ್ನ ಕತ್ತರಿಸಿ ಕೊಟ್ಬಿಡ್ತಾಯಿದ್ರು. ಕಿರುಬೆರಳನ್ನ ಕತ್ತರಿಸಿಬಿಡ್ತಾಯಿದ್ರು, ಕತ್ತರಿಸಿ ದೇವ್ರಿಗೆ ಹರಕೆ ಕೊಡ್ತಾಯಿದ್ರು. ಇವರಿಗೆ ತುಂಬ ನೋವಾಗುತ್ತೆ ಕೆಂಪೇಗೌಡರಿಗೆ. ಎಂಥ ಒಂದು ಇದು ಇವರು ಹರಕೆ ನೋಡ್ಕೊತಾ ಇದ್ದಾರೆ,
ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಹೇಳಿದ್ದೆ ಅವರು ಆಗಲೇ ನಿರ್ಧಾರ ಮಾಡಿ ಏನು ಮಾಡ್ತಾರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಹಿಳೆಯರು ಈ ರೀತಿ ಹರಕೆಗಳನ್ನು ಹೊರಬಾರದು, ದೇವರಿಗೆ ಹಣ್ಣು ಹೂವು ಕಾಯಿ ಇದನ್ನು ನಾವು ಸಮರ್ಪಣೆ ಮಾಡಿ ಪೂಜೆ ಮಾಡಬೇಕು ಅಂತ ಅಂದೇ ಅವರು ಅದನ್ನು ನಿಲ್ಲಿಸ್ತಾರೆ. ಯಾಕೆಂದರೆ ಆ ಒಂದು ಚಿಂತಾಮಣಿ ನಗರ ಹೆಸರು ಯಾವ ರೀತಿ ಬಂತು ನೋಡಿ. ಆಗಿನ ಕಾಲದಲ್ಲಿ ಚಿಂತಾಮಣಿ ಅಂದರೆ ಈಗ ನಾವು ವಜ್ರ ವೈಡೂರ್ಯಗಳಿರುವಂಥ ಒಂದು ಹೆಸರು. ನಂತರ ಇನ್ನೊಂದು ಉಲ್ಲೇಖದಲ್ಲಿ ಏನು ಹೇಳುತ್ತೆ ಅಂದರೆ ಚಿಂತಾಮಣಿ ದೇವಸ್ಥಾನ ಅಂತಂತೆ, ಆದ್ದರಿಂದ ಚಿಂತಾಮಣಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಕೆಂಪೇಗೌಡ ಚಿಂತಾಮಣಿ ಕೂಡ ಬಂದಿದ್ದಾರೆ ಆಗಿನ ಕಾಲದಲ್ಲೇ. ಅಂತ ಒಂದು ಅನೇಕ ಈ ಅನಿಷ್ಟ ಪದ್ಧತಿಗಳೆಲ್ಲ ಅವ್ರು ಏನು ಮಾಡಿದ್ರು, ಅದನ್ನು ನಿಲ್ಲಿಸಿ ಒಂದು ಸುಂದರವಾದ ನಗರವನ್ನು ನಿರ್ಮಾಣ ಮಾಡ್ತಾರೆ, ಕೆರೆಗಳನ್ನು ಕಟ್ತಾರೆ. ಈಗ ಉದಾಹರಣೆಗೆ ನಾವು ಸಂಪಂಗಿ ಕೆರೆ, ಹಲಸೂರು ಕೆರೆ ನೋಡಿದ್ರಿ. ಈಗ ಹಲಸೂರು ಕೆರೆ ಜೀವಂತವಾಗಿದೆ ಬೆಂಗಳೂರಿನಲ್ಲಿ. ಸಂಪಂಗಿ ಕೆರೆ ಸಂಪೂರ್ಣವಾಗಿ ಮುಚ್ಚೋಗಿದೆ. ಈಗ ಅಲ್ಲಿ ಕಂಠೀರವ ಸ್ಟೇಡಿಯಂ ಬಂದಿದೆ, ಸಂಪಂಗಿ ರಾಮನಗರದಲ್ಲಿ ಕಂಠೀರವ ಸ್ಟೇಡಿಯಂ ಬಂದಿದೆ. ಈ ರೀತಿ ಇವತ್ತು ಬೆಂಗಳೂರು ಏನಾಗ್ತಾ ಅಂದರೆ ಬೃಹತ್ತಾದ ಒಂದು ಅನೇಕ ಕಟ್ಟಡಗಳು ಬೆಳೆದು 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 ಇವತ್ತು ಹಸಿರೇ ಇಲ್ದಾರ ಆಗೋಗಿದೆ. ಆದರೂ ಕೂಡ ಅದನ್ನು ನಾವೇನು ಮಾಡ್ತಾರೆ, ಇಡೀ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಬೆಂಗಳೂರಲ್ಲಿ ಸೇರ್ಕೊತಾರೆ. ಅದನ್ನು ಏನು ಏರ್ ಕಂಡೀಷನ್ ಸಿಟಿ ಅಂತ ಕರ್ತಾರೆ. ಯಾಕೆಂದರೆ ಬೆಂಗಳೂರು ಯಾವತ್ತೂ ತಂಪಾಗಿರುತ್ತೆ. ನಮ್ಗೆ ಯಾವುದೇ ನೆರೆ ಒಂದು ಅಭಾವ ಇಲ್ಲ, ಸಮುದ್ರದ ಒಂದು ಭಯ ಇಲ್ಲ, ಯಾವುದೇ ಒಂದು ಮಾನ್ಸೂನ್ಸ್ ಯಾವುದೇ ಒಂದು ಇದ್ರಲ್ಲಿ ಕೂಡ ನಮ್ಮ ಬೆಂಗಳೂರು ನಗರ ಸುರಕ್ಷಿತವಾಗಿರೋದ್ರಿಂದ ಎಲ್ಲರೂ ಬೆಂಗಳೂರನ್ನ ಆರಿಸ್ಕೊತಾರೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನಮ್ಮ ಒಂದು ಬೆಂಗಳೂರಲ್ಲಿರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೆಸರನ್ನು ಕೂಡ ಇಡ್ತಾರೆ. ಅಷ್ಟೇ ಅಲ್ಲ, 108 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ನೋಡಿ ಅವರ ಒಂದು ಹೆಗ್ಗಳಿಕೆ, ಅದನ್ನು ಯಾವತ್ತೂ ಮರೆಯಲಾಗದಂತಹ ಒಂದು ನೆನಪುಗಳು. ಆಗಲೇ ಹೇಳಿದ್ರಲ್ಲ, ಅಶೋಕ್ ಸರ್ ಹೇಳಿದ್ರಲ್ಲ, ಅಂದರೆ ನಾವು ಏನೇ ಒಂದು ಸಾಧನೆ ಮಾಡಿದರೂ ಕೂಡ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಅದಕ್ಕೆ ಯಾಕೆ ಅವ್ರನ್ನೆಲ್ಲ ಇವತ್ತು ನಾವು ನೆನೆಸ್ಕೊತಾ ಇದ್ದೀವಿ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಯಾಕೆ ನೆನೆಸ್ಕೊತಾ ಇದ್ದಾರೆ, ಅವ್ರು ಅಂದು ಮಾಡಿದಂತಹ ಎಲ್ಲ ಸಾಧನೆಗಳನ್ನು ಇವತ್ತು ನಾವು 517 ವರ್ಷಗಳಾದಮೇಲೂ ನೆನೆಸ್ಕೊತಾ ಇದ್ದೀವಿ ಅಂದರೆ, ನಾವು ಅಷ್ಟೇ ಪ್ರತಿಯೊಬ್ಬ ಮನುಷ್ಯನು ಕೂಡ ಏನೋ ಒಂದು ಸಾಧನೆಯನ್ನು ಮಾಡಿದ್ರೆ ನಿಮ್ಮಲ್ಲಿ ಕೂಡ ನಾವು ಒಂದು ಹೆಸರು ಹಾಗೆ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಒಂದು ಜಯಂತಿಗಳನ್ನ ಆಚರಿಸೋದು. ನೀವು ಕೂಡ ಆ ರೀತಿ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೋಬೇಕು. ಆಮೇಲೆ ನೀವು ಕೂಡ ಯಾವುದೋ ಒಂದು ಇದರಲ್ಲಿ ಸಾಧನೆ ಮಾಡಬೇಕು. ಅನಿಲ್ ಸರ್ ಹೇಳಿದ್ರು, ಇವತ್ತು ಬೆಂಗಳೂರಿನಲ್ಲಿ BT ಕಂಪನಿಗಳು ಯಾವ ರೀತಿ ಎಷ್ಟೊಂದು ಕೆಲಸ ನಿರ್ವಹಿಸ್ತಾ ಇದೆ. ನಿಮಗೆಲ್ಲ ಕೋಳಿ ಬಟ್ಟೆ ಕೊಡ್ತಾವ್ರೆ ಯಾರು, ಅವ್ರಿಗೆ ಯಾಕೆ ಬೇರೆ ಏನು ಕೆಲಸ ಇರಲಿಲ್ವಾ ಅಂದರೆ, ಅವರು ಕೂಡ ಒಂದು ಸಾಧನೆ ಮಾಡಿದ್ದಾರೆ. ಅದರಲ್ಲಿ ಬಂದಂಥ ಲಾಭಾಂಶದಲ್ಲಿ ನಿಮ್ಮೆಲ್ಲ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ಇವತ್ತೇನು ಮಾಡ್ತಾ ಇದ್ದಾರೆ, ಅವರು ಕೂಡ ನಾವೊಂದು ಬಡ ಮಕ್ಕಳಿಗೆ ಆ ಒಂದು ಪೌಷ್ಟಿಕಾಂಶ ಸಿಗಲಿ ಅನ್ನೋ ಉದ್ದೇಶದಿಂದ ಕೊಡ್ತಾ ಇದ್ದಾರೆ. ಅದೆಲ್ಲ ಕಾರಣಕರ್ತರು ಯಾರು ಅಂತ ಒಂದು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ್ದಕ್ಕೆ IT ಕಂಪ್ನಿಗಳೆಲ್ಲ ಇಲ್ಲಿ ಬಂದಿರೋದು. ಫಾರ್ ಎಕ್ಸಾಂಪಲ್ ಈಗ ವಿಪ್ರೋ ಸಂಸ್ಥೆ ಇರ್ಬೋದು, ಅದೇ ರೀತಿ ಇನ್ಫೋಸಿಸ್ ಸಂಸ್ಥೆ ಇರ್ಬೋದು. ಇವರೆಲ್ಲ ಯಾಕೆ ಬೆಂಗಳೂರನ್ನು ಆಯ್ಕೆ ಮಾಡ್ಕೊಂಡ್ರೆ, ಆ ಬೆಂಗಳೂರು ಅಷ್ಟೊಂದು ಸುಂದರವಾಗಿರುವಂಥ ಒಂದು ನಗರ ಅನ್ನೋ ಉದ್ದೇಶದಿಂದ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ತಾವುಗಳೆಲ್ಲರೂ ಅಷ್ಟೇ, ನೀವು ಕೂಡ ಪ್ರಚೋದನೆಯಿಂದ ನಿಮ್ಮಲ್ಲಿ ಇರುವಂಥ ಒಂದು ಏನೇನು ಗುರಿಗಳು ಇಟ್ಕೊಂಡಿದ್ದಾರೆ ಅದನ್ನು ಸಾಧಿಸಿ ನೀವು ಕೂಡ ಉತ್ತಮ ಪ್ರಜೆಗಳಾಗಬೇಕು ಅಂತ ಹೇಳ್ತಾ 2 ಮಾತನ್ನು ಮಾತನಾಡೋ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ. ಶತಮಾನದಲ್ಲಿದ್ದಂಥ ಮೌಢ್ಯತೆ ಇರ್ಬೋದು, ಅಂಧಕಾರತೆ ಇರ್ಬೋದು, ಅದರ ವಿರುದ್ಧ ಅವರು ತನ್ನದೇ ಆದಂತಹ ರೀತಿ ಹೋರಾಟ ನಡೆಸಿದ್ರು. ಹೌದಾ, ಈಗಲೂ ಮೌಢ್ಯತೆ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಮಂಜು ಸರ್. ಅವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಸಾಕಷ್ಟು ವಿಷಯಗಳು ಸುಮಾರು ನಮ್ಮ 4 ಜನ ಶಿಕ್ಷಕರು ಹಂಚಿಕೊಂಡ್ರು. ಈ ದಿನದ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಇಡೀ ನಾಡಿನಾದ್ಯಂತ ನಾಡಪ್ರಭು ಕೆಂಪೇಗೌಡರವರ 517ನೇ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. ಸುಮಾರು 517 ಅಂದರೆ 500 ವರ್ಷ, 5 ಶತಮಾನಗಳು ಕಳೆದ ಮೇಲೆ ನಾವು ಒಬ್ಬ ವ್ಯಕ್ತಿಯನ್ನು ನೆನಪಿಸ್ಕೊಳ್ತಾ ಇದ್ದೀವಿ. 5 ಶತಮಾನ ಅಂದರೆ ಕಡಿಮೆ ಅಲ್ಲ, ಸುಮಾರು 5-6 ಜನ್ರೇಷನ್. 100 ವರ್ಷ ಅಂದ್ರೂ 5-6 ಜನ್ರೇಷನ್ ಮುಗಿದೋಗಿದೆ. ಅರ್ಥ ಆಯ್ತಾ? ಅಷ್ಟು ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಕೂತ್ಕೊಂಡು ನೆನೆಸ್ಕೊಳ್ತಾ ಇದ್ದೀವಿ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇಡೀ ಪ್ರಪಂಚದಲ್ಲಿ, ದೇಶ ಅಲ್ಲ ಪ್ರಪಂಚದಲ್ಲೇ ಒಂದು ಪ್ರಮುಖ ಒಂದು ಸ್ಥಾನ ಮತ್ತು ಮಹತ್ವವನ್ನು ಪಡೆದಿರ್ತಕ್ಕಂಥ ನಗರ ಅಂತಂದರೆ ಬೆಂಗಳೂರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಬೆಂಗಳೂರನ್ನು ಕಟ್ಟಿದ ಒಂದು ಶ್ರೇಯ
ಇವರಿಗೆ ಸಲ್ಲುತ್ತೆ. 5 ಶತಮಾನಗಳ ಹಿಂದೆ ಬೆಂಗಳೂರು ಹೀಗಿರುತ್ತೆ, ಮುಂದೆ ಹೀಗಾಗುತ್ತೆ ಅಂತೇಳಿ ಯೋಚನೆ ಅವ್ರಿಗೂ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಹಳ್ಳಿ ಅದು, ಸಾರ್ ಹೇಳಿದಾಗೆ ಯಲಹಂಕದಲ್ಲಿ ಅವರ ಒಂದು ಇದು. ಈಗ ಹೇಳಬೇಕಂದ್ರೆ ಬೆಂಗಳೂರು ಯಲಹಂಕಾಗೆ ಒಂದು ಮೂಲೆಗೆ ಇದೆ. ಬೆಂಗಳೂರು ಸಾಕಷ್ಟು ಬೆಳೆದಿದೆ, ಇವತ್ತು ಸುಮಾರು ಬೆಳೆದಿದೆ, ಅದೇ ಥರ ಬೆಳೀತಾ ಇದೆ. ಆ ಕಾಲದಲ್ಲಿ ಹೇಗಿತ್ತು, ಅದೊಂದು ಸಣ್ಣ ಹಳ್ಳಿ. ಏನು ವಿಜಯನಗರದ ರಾಜರಿದ್ದರು, ಅವ್ರ ಹತ್ರ ಒಂದು ಸಾಮಂತ ದೊರೆಯಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಏರಿಯಾ ಇವರಿಗೆ ಕೊಟ್ಟಿರ್ತಾರೆ, ಆ ಏರಿಯಾನ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಯಲಹಂಕ. ಎಷ್ಟು ಆಗ ಹೇಗಿತ್ತು, ಈಗಿನ ಯಲಹಂಕಕ್ಕೂ ಮೆಜೆಸ್ಟಿಕ್ಕಿಗೆ ಸುಮಾರು ಒಂದು 15 ಕಿಲೋಮೀಟರ್ ಇರ್ಬೋದೇನು, ಒಂದು 10-15 ಕಿಲೋಮೀಟ್ರು. ನಾನೆಲ್ಲೋ ಒಂದು ಕಡೆ ಓದಿದೆ, ಅಲ್ಲಿ ಯಲಹಂಕದಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ 2-3 ಡೇಸ್ ತಗೊಳ್ಳೋರಂತೆ, 2-3 ದಿನ ಆಗೋದಂತ. ಕಾಡುಗಳಂತೆ, ದೊಡ್ಡ ಕಾಡಿತ್ತಂತ, ಘನವಾದ ಕಾಡು, ಮಧ್ಯದಲ್ಲಿ ಎಲ್ಲೋ ಅಲ್ಲೊಂದು ಊರು ಬರೋದಂತೆ, ಸುಮಾರು ಕೆರೆಗಳಿರೋದಂತೆ. ಕೆರೆಗಳನ್ನು ದಾಟಿ ಬಂಡಿಯಲ್ಲಿ ಹೋಗ್ಬೇಕು, ಅವಾಗೇನು ಬಸ್ಸುಗಳಿಲ್ಲ ಏನಿಲ್ಲ, ಬಂಡಿ ಕಟ್ಕೊಂಡು ಅಥವಾ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಹೋಗ್ಬೇಕಂದ್ರೆ ಮೆಜೆಸ್ಟಿಕ್ಕು ಅವೆಲ್ಲ ಕೆರೆಗಳೇ. ಅಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲೊಂದು ಯಾವುದೋ ಊರು, ಆ ಥರ ಈಗ ನಾವೇನು ನಗರಗಳು ಅಂತ ಹೇಳ್ತೀವಿ ಅಥವಾ ಬೆಂಗಳೂರು ವಿವಿಧ ಏರಿಯಾ, ಅವೆಲ್ಲ ಒಂದೊಂದು ಸಣ್ಣ ಹಳ್ಳಿಗಳು. ಅದಕ್ಕೆಲ್ಲ ಒಂದು ರೂಪುರೇಷೆ ಕೊಟ್ಟು ಒಂದು ಊರು, ಒಂದು ದೊಡ್ಡ ಒಂದು ಊರು ಅಂತ ಮಾಡ್ತಾರೆ. ಆಮೇಲೆ ಹಲವಾರು ಬದಲಾವಣೆಗಳಾಗಿ ಆಗಿ 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 ಇವತ್ತು ಬೆಂಗಳೂರು ಇಷ್ಟು ದೊಡ್ಡ ನಗರವಾಗಿ ಬೆಳೆದಿದೆ. ಏನು ಎಲ್ಲದಕ್ಕೂ ಪ್ರಸಿದ್ಧಿ ಇದೆ, ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಅಲ್ವಾ. ಕಂಪ್ಯೂಟರ್ನ ಹೆಚ್ಚಾಗಿ ಬೆಂಗಳೂರಲ್ಲಿ ಬಳಸೋದ್ರಿಂದ ಇದನ್ನು ಸಿಲಿಕಾನ್ ಸಿಟಿ. ಸಾಫ್ಟ್ವೇರ್ ಕಂಪನೀಸು ಅತಿ ಹೆಚ್ಚಾಗಿದೆ, ಹೌದಾ. IT-BT ಕಂಪನಿಗಳು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅತ್ಯಂತ ಫಾಸ್ಟಾಗಿ ಬೆಳೀತಾ ಇದೆ. ಸುಮಾರು ಪ್ರಪಂಚದ ಹಲವು ಕಂಪನಿಗಳು ಬೆಂಗಳೂರಲ್ಲಿ ಇವತ್ತಿದೆ. ಸಾಕಷ್ಟು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿದೆ. ಕರ್ನಾಟಕದವರು ಅಷ್ಟೇ ಅಲ್ಲ, ಭಾರತದ ಎಲ್ಲ ರಾಜ್ಯದ ಜನರು ಅಲ್ಲಿ ಉದ್ಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಹೌದಾ. ಹಸಿರು ನಗರ ಅಂತ ಕರೀತಾರೆ ಅದನ್ನು, ಗ್ರೀನ್ ವ್ಯಾಲಿ ಅಂತಲೂ ಕೂಡ ಕರಿತೀವಿ. ಸುಂದರವಾಗಿದೆ. ನೀವೆಲ್ಲೋದ್ರೂ ಬೆಂಗಳೂರಲ್ಲೇ ಮರಗಳ ಸಂಖ್ಯೆ ದಂಡಿಯಾಗಿದೆ. ಪಾರ್ಕ್ಗಳು ಕೂಡ ಅತಿ ಹೆಚ್ಚು ಪಾರ್ಕ್ಗಳಿದೆ ಬೆಂಗಳೂರಲ್ಲಿ. ಅತಿ ಹೆಚ್ಚು ಕೆರೆಗಳು ಇತ್ತು, ಸುಮಾರು 100 ಕೆರೆಗಳಿತ್ತು. ಒಂದೊಂದು ಏರಿಯಾಗ ಒಂದೊಂದು ಕೆರೆ. ಇವಾಗ ಆ ಕೆರೆಗಳೇ ಎಲ್ಲ ಏನಾಗಿದೆ, ಬಡಾವಣೆಗಳಾಗಿದೆ. ಜೋರಾಗಿ ಮಳೆ ಬಂದ್ಬಿಟ್ರೆ ಬೆಂಗಳೂರಲ್ಲಿ 1 ಅವರ್ ಬೆಂಗಳೂರಲ್ಲಿ ಮಳೆ ಬಂದ್ಬಿಟ್ರೆ ಎಲ್ಲ ಬಡಾವಣೆಗಳು ನೀರು ತುಂಬ್ಕೊಂಡ್ಬಿಡ್ತಾವೆ. ಅವಾಗೆಲ್ಲ ಜನ ಬೆಳೆ ಎಲ್ಲ ತುಂಬ್ಕೊಂಡ್ಬಿಡ್ತು, ನೀರು ಬಂದ್ಬಿಡ್ತು. ನೀರು ಬರದೆ ಇನ್ನೆಲ್ಲ ಹೋಗುತ್ತೆ, ಹೌದಲ್ವಾ. ನಾವು ಹೋಗಿ ಕೆರೆಗಳಲ್ಲಿ ಮನೆ ಕಟ್ಕೊಂಡ್ಬಿಟ್ಟು ನೀರು ಬರುತ್ತೆ ಅಂದರೆ ಅದಕ್ಕೇನು ಮಾಡೋಣಪ್ಪ. ನೀರು ಬರೋ ಜಾಗದಲ್ಲಿ ನೀರು ಬಂದೇ ಬರುತ್ತೆ. ಎಲ್ಲ ಕಾಂಕ್ರೀಟ್ ಮಾಡಿಬಿಟ್ಟಿದ್ದೀವಿ, ನೀರೆಲ್ಲೂ ಕೂಡ ಹಿಂಗಲ್ಲ, ಎಲ್ಲ ಮನೆಗಳಲ್ಲಿ ಬರ್ತದೆ. ಎಲ್ಲ ಕೆರೆಗಳೇ ಅವೆಲ್ಲ. ಕೆಲವು ಕೆರೆಗಳು ಮಾತ್ರ ಉಳ್ಕೊಂಡಿದೆ, ಸರ್ಕಾರ ಕೆಲವು ಕೆರೆಗಳನ್ನು ರಕ್ಷಣೆ ಮಾಡಿದೆ, ಹಂಗಾಗಿ ಉಳ್ಕೊಂಡಿದೆ. ಎಲ್ಲ ಕೆರೆಗಳನ್ನು ನಾವು ಲೇಔಟ್ಗಳು ಮಾಡಿ ಮನೆಗಳು ಮಾಡಿಬಿಟ್ಟು ಮಾಡಿಬಿಟ್ಟು ಅದು ಒಂದು ರೀತಿ ವಿನಾಶನೇ. ಆದರೂ ಕೂಡ ಹಿಂದೆ ಇದ್ದಂಥ ಬೆಂಗಳೂರಿಗೂ ಈಗಿರತಕ್ಕಂಥ ಬೆಂಗಳೂರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕೆಲವು 10-15 ವರ್ಷ ಇದ್ದಿದ್ದಿಲ್ಲ. ಈಗ ನಾವು ಚಿಕ್ಕವರಿದ್ದಾಗ ಸುಮಾರು ಹೈಸ್ಕೂಲಲ್ಲಿ ಇದ್ದೆ ಅನಿಸುತ್ತೆ ನಾನು. ಯಲಹಂಕದಿಂದ ಒಂದು 5 ಕಿಲೋಮೀಟ್ರು, ಒಂದು 4 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಚಿಕ್ಕಮ್ಮವ್ರ ಮನೆ ಇತ್ತು. ನಾವು ಯಾವಾಗ ಹೋಗ್ತಾ ಇದ್ವಿ ಅಲ್ಲಿಗೆ. ಯಲಹಂಕಾಗೆ ಹೋಗ್ಬಿಟ್ರೆ ಈ ಥರದ ಒಂದು ಮರ ಇತ್ತು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಸುತ್ತ ಒಂದು ಕಟ್ಟೆ ಕಟ್ಟಿದ್ದು ಸರ್. ಒಂದು BTS ಮಾತ್ರ ಹಿಂಗೆ ಬಂದು ರೌಂಡ್ ಸುತ್ತಾಕೊಂಡು ಬಂದು ನಿಲ್ಲೋದಲ್ಲಿ. ಆ BTS ಬಸ್ ಸಿಕ್ಕಿದ್ರೆ ಅದು 1 ಅವರ್ಗೋ 2 ಅವರ್ಗೋ ಬರೋದು. ಅದು ಸಿಕ್ಕಿದ್ರೆ ಆ ಊರಿಗೆ ಹೋಗ್ತಾ ಇದ್ವಿ ನಾವು. ಬಾಗ್ಲೂರು ಮತ್ತು ಯಲಹಂಕ ಮತ್ತು ಸಾತನೂರು ಅಂತ ಬರ್ತದೆ ಆ ಊರು, ಹಳ್ಳಿ, ಸಣ್ಣ ಹಳ್ಳಿ. ಒಂದೊಂದ್ಸಲಿ ಬಸ್ ಇಲ್ಲ ಅಂದ್ರೆ ನಾವು ಎಷ್ಟೋ ಸಲ ನಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಇವತ್ತು ಆ ಊರಿಗೆ ಹೋದ್ರೆ ಆ ಊರೇ ನಮಗೆ ಗೊತ್ತಾಗಲ್ಲ. ಅಲ್ಲಿ ರೇವಾ ಇನ್ಸ್ಟಿಟ್ಯೂಟ್ ಬಂದಿದೆ, ರೇವಾ ಕಾಲೇಜು. ಮೊದಲು ಬಸ್ಗಳೇ ಇರಲಿಲ್ಲ. ನಾನು ಹೇಳ್ತಾ ಇರೋದು ಎಲ್ಲ ಒಂದು 30-35 ವರ್ಷದ ಹಿಂದಿನ ಕತೆ. 30 ವರ್ಷದ ಹಿಂದೆನೇ ಯಲಹಂಕ ಹಂಗಿತ್ತು ಅಂದರೆ ಇನ್ನು 500 ವರ್ಷದ ಹಿಂದೆ ಹೆಂಗಿತ್ತು ಎಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಸಣ್ಣ ಹಳ್ಳಿ ಇರಬಹುದು ಅಂತ, ಹೌದಾ.
ಅಂಥ ಒಂದು ಹಳ್ಳಿ ಆಗಲೇ ಒಂದು ರೂಪುರೇಷೆಯನ್ನು ಕಟ್ಟಿ ಇವತ್ತು ನಮಗೆ ಇಂಥ ಒಂದು ದೊಡ್ಡ ನಗರವಾಗಿ ಪರಿವರ್ತನೆ ಆಗಲಿಕ್ಕೆ ಒಂದು ಮಹಾನ್ ಕೆಲಸವನ್ನು ಮಾಡಿದಂತಹ ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಇಡೀ ನಾಡಿನಾದ್ಯಂತ ನಾವು ಆಚರಿಸ್ತಾ ಇದ್ದೀವಿ. ಅವರ ಒಂದು ಆದರ್ಶಗಳು, ಅವರ ಒಂದು ನಾಯಕತ್ವದ ಗುಣಗಳು, ಮತ್ತು ಒಂದು ನಗರವನ್ನು ಅಥವಾ ಒಂದು ನಾಡು ಪಟ್ಟಣವನ್ನು ಕಟ್ಟಲಿಕ್ಕೆ ಈಗ ಮಂಜು ಸರ್ ಹೇಳಿದಾಗೆ ಪೇಟೆಗಳು ಜಾಸ್ತಿ ನೀವು ಒಂದೊಂದು ಏರಿಯಾಗೆ ಹೋದರೆ ಒಂದೊಂದು ಇದೆ. ಅಕ್ಕಿಪೇಟೆ, ಸಂತೆಪೇಟೆ, ಮತ್ತು ಚಿಕ್ಕಪೇಟೆ, ಬಿನ್ನಿಪೇಟೆ, ಬರೀ ಪೇಟೆಗಳು. ಪೇಟೆ ಅಂದರೆ ಒಂದು ಬಜಾರು ಅಥವಾ ಒಂದು ಮಾರ್ಕೆಟ್ ಏರಿಯಾ ಅಂತ. ಒಂದೊಂದಕ್ಕೊಂದೊಂದು ಬಾಳೆಪೇಟೆ ಅಂತಿದೆ, ಬರೀ ಬಾಳೆ ಗಿಡ, ಬಾಳೆ ಮಂಡಿ. ಅಕ್ಕಿಪೇಟೆ ಅಂದರೆ ಅಕ್ಕಿ ಮಾರೋದು, ಬಳೆಪೇಟೆ ಬಳೆಗಳು ಮಾರುತ್ತಾ ಇದ್ರೆ. ಹೀಗೆ ಮಂಡಿಪೇಟೆ, ಮಂಡಿಗಳು ಇರ್ತಕ್ಕಂಥದ್ದು. ಈ ಥರ ಎಲ್ಲ ಪೇಟೆಗಳು ಹೋಗಿ ಇವಾಗೆಲ್ಲ ಬೇರೆ ಬೇರೆ ನಗರಗಳು ಆಗಿದೆ, ಹೌದಾ? ಇವಾಗೆಲ್ಲ ನಾವು ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಅತಿ ದೊಡ್ಡ ನಗರ. ಮತ್ತು ಏನಪ್ಪ ಅಂತಂದರೆ ಅತ್ಯಂತ ಎಲ್ಲ ಯಾರೇ ಬಂದರೂ ಇಷ್ಟಪಡ್ತಾರೆ. ಅದೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಇದೆ, ಇತ್ತೀಚೆಗೆ ಇನ್ನೊಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಾ ಇದ್ದಾರೆ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡ್ತಾ ಇದ್ದಾರೆ. ಅತಿ ದೊಡ್ಡದಾದಂತಹ ಏನು ನಮ್ಮ ಒಂದು ರಾಜಕೀಯ ಎಲ್ಲ ಶಕ್ತಿ ಕೇಂದ್ರ ಏನಿದೆ, ವಿಧಾನಸೌಧ ಇದೆ, ರೆಡ್ ಫೋರ್ಟ್ ಇದೆ, ಏನು ನಮ್ಮ ಹೈಕೋರ್ಟ್ ಇದೆ, ಹಾಗೆ ಕಬ್ಬನ್ ಪಾರ್ಕ್ ಇದೆ, ಲಾಲ್ಬಾಗ್ ಇದೆ, ಇವೆಲ್ಲನೂ ಕೂಡ ನೆಹರು ತಾರಾಲಯ ಇದೆ. ಇವೆಲ್ಲ ನೋಡ್ತಕ್ಕಂಥ ಸ್ಥಳಗಳು ಬೆಂಗಳೂರಲ್ಲಿದೆ. ಬೆಂಗಳೂರು ಬೆಳೀತಾ ಇದೆ, ಅದಕ್ಕೆ ತಕ್ಕಂತಹ ಸೌಲಭ್ಯಗಳನ್ನು ಕೂಡ ಈಗಿನ ಸರ್ಕಾರಗಳು ಒದಗಿಸ್ತಾ ಇದೆ, ಅದಕ್ಕೆಲ್ಲ ಶ್ರಮಿಸ್ತಾ ಇದೆ. ಒಂದಾಗಿ ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಯಾವುದೂ ಕೂಡ ಒಂದೇ ಸಲ ಸೃಷ್ಟಿ ಆಗೋಲ್ಲ, ಯಾವುದೇ ಒಂದು ಅವಧಿಯಲ್ಲಿ ಎಲ್ಲವೂ ಪೂರ್ಣ ಆಗೋದಿಲ್ಲ ಅನ್ನೋದಕ್ಕೆ ಬೆಂಗಳೂರೇ ಒಂದು ಉದಾಹರಣೆ. ಹಲವರ ಒಂದು ಶ್ರಮನೂ ಕೂಡ ಅದರ ಹಿಂದೆ ಅಡಗಿದೆ. ಇದಕ್ಕೆಲ್ಲನೂ ಕೂಡ ಪ್ರೇರಣೆ ಕೆಂಪೇಗೌಡರು ಅಂತ ಹೇಳ್ತಾ, ಅವರನ್ನು ಇವತ್ತು ನೆನೆಸ್ಕೊಳ್ತಾ ಈ ಒಂದು ಜಯಂತಿಯನ್ನು ಅರ್ಥಪೂರ್ಣವಾಗಿ ನಾವು ಶಾಲೆಯಲ್ಲಿ ಆಚರಿಸಿದ್ದೀವಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ವಂದನಾರ್ಪಣೆ ಮೂಲಕ ಮುಗಿಸೋಣ ಅಂತ ಹೇಳ್ತಾ, ನೆಕ್ಸ್ಟ್ ತರಗತಿಗಳು ಪ್ರಾರಂಭ ಆಗ್ತದೆ. ತರಗತಿಗಳಿಗೆ ನಾಯಕತ್ವ ಗುಣಗಳ ಬಗ್ಗೆ ಹಾಗೂ ಅವರ ದೂರದೃಷ್ಟಿಯ ಬಗ್ಗೆ ತುಂಬ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳು ತುಂಬ ಸಾವಧಾನವಾಗಿ ಸಾವಕಾಶವಾಗಿ ಕೂತು ಸುಮಾರು ಹೊತ್ತು ಹಲವಾರು ವಿಷಯನ ತಿಳ್ಕೊಂಡಿದ್ದೀರಿ. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೂ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ.